ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದ್ನಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪರವಣಿಕೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದ್ನಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪರವಣಿಕೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದ್ನಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪರವಣಿಕೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ.
ಸರ್ ನೀವೇನು ಹೇಳ್ತೀರಿ ಸರ್, ನೀವು ದುರ್ಯೋಧನನ ಪಾತ್ರನ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊರಟೋದಲ್ಲ, ನಾನು ಅವ್ನಿಗೇನು ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪೌರಾಣಿಕ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ ಅವ್ರಿಗೆ. ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನಾಗಿ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್ ನೀವೇನು ಹೇಳ್ತೀರಿ ಸರ್, ನೀವು ದುರ್ಯೋಧನನ ಪಾತ್ರನ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊರಟೋದಲ್ಲ, ನಾನು ಅವ್ನಿಗೇನು ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪೌರಾಣಿಕ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ ಅವ್ರಿಗೆ. ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನಾಗಿ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳೋದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್ ನೀವೇನು ಹೇಳ್ತೀರಿ ಸರ್, ನೀವು ದುರ್ಯೋಧನನ ಪಾತ್ರನ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊರಟೋದಲ್ಲ, ನಾನು ಅವ್ನಿಗೇನು ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ